ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಇವತ್ತು ಕ್ಯಾಬಿನೆಟ್ ಕೂಡ ಇದೆ. ನಿನ್ನೆಯ ಒಂದು ಮಾತುಕತೆ ಸಫಲವಾಗಿಲ್ಲ, ಸೊ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲ, ಈಗ ಕಬ್ಬು ಬೆಳೀತಕ್ಕಂಥ ರೈತರು ಪ್ರತಿ ವರ್ಷನೂ ಕೂಡ ಈ ಬೆಲೆಗಳ ವಿಚಾರದಲ್ಲಿ ಬೆಳೆ ಬಂದಾಗ ಫ್ಯಾಕ್ಟ್ರಿಯವರು ನಿಗದಿ ಮಾಡ್ತಕ್ಕಂಥ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ, ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಜಾಸ್ತಿ ಇದೆ, ಹಾಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂಥದ್ದು ಈಗಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಆ ಭಾಗದಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಚರ್ಚೆ ವಿಫಲ ಆಗಿದೆ. ನಿನ್ನೆ ಕೂಡ ನಮ್ಮ ಕಾನೂನು ಸಚಿವರು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏನಾದರೂ ಚರ್ಚೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆದರೆ ಒಂದು ಹಂತಕ್ಕೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. 24 ಗಂಟೆಗಳ ಗಡುವು ಕೊಟ್ಟಿದ್ರು, ನಾಳೆ ಹೆದ್ದಾರಿ ತಡೆ ಮಾಡ್ತಾರೆ ಸರ್, ಅದಕ್ಕೆಲ್ಲ ಸಿದ್ಧತೆ ಮಾಡಿ. ಇಲ್ಲ, ನಾವು ಪೊಲೀಸ್ ಇಲಾಖೆಯಿಂದ ಭಾಳ ಸಂಯಮದಿಂದ ವರ್ತಿಸಬೇಕು. ರೈತರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡ ಅಥವಾ ಮತ್ತೊಂದು ನಡಿಬಾರ್ದು ಅಂತೇಳಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಕಳೆದ ಬಾರಿ ಕೂಡ ಬೇರೊಂದು ವಿಷಯಕ್ಕೆ ಬೆಳಗಾಂನಲ್ಲಿ ಆಗಿದ್ದ ಗಲಾಟೆ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಭಾಳ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ದೇವೆ. ಎಲ್ಲ ರೀತಿಯಲ್ಲೂ ಪೊಲೀಸು ಯಾವಾಗಲೂ ಮುಂಜಾಗೃತಾ ಕ್ರಮ ತಗೊಂಡು ಅವರು ಇರ್ತಾರೆ. ಆದರೆ ಏನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಸೂಕ್ತ ಅಂತೇಳಿ ನನಗನ್ಸುತ್ತೆ. ನಾನು ಕೂಡ ಸಕ್ಕರೆ ಸಚಿವರಿಗೆ ಮಾತನಾಡಿದ್ದೇನೆ. ಯಾಕೆಂದರೆ ಒಬ್ಬರು ರೈತರು ಅವತ್ತು ವಿಷ ತಗೊಂಡಿದ್ರು, ಫಾರ್ಚುನೇಟ್ಲಿ ಅವರು ಗುಣಮುಖ ಆಗಿದ್ದಾರೆ. ಹಾಗಾಗಿ ಇವತ್ತು ಇದು ತೀವ್ರ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದಷ್ಟೇ. ಯಾಕೆಂದರೆ ಮತ್ತೆ ಅಲ್ಲಿ ಏನಾಗುತ್ತೆ, ಜನ ಅವರ ರಸ್ತೆ ತಡೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದೇ ಅದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬಂದರೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ.